ನಟಿ ಸಂಜನಾ ಗಲ್ರಾನಿ ಅವರೀಗ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸಂಜನಾ ಗಲ್ರಾನಿ ಅವರೇ, ನಮಸ್ಕಾರ. ನಮಸ್ತೆ. ನಿಮ್ಮ ವಿಡಿಯೋವನ್ನು ನೋಡಿದ್ವಿ, ಏನು ಹೇಳೋದಕ್ಕೆ ಬಯಸ್ತೀರಿ ಈ ಕ್ಷಣಕ್ಕೆ ನೀವು? ತುಂಬಾ ಬೇಜಾರಾಗ್ತಾ ಇದೆ. ಕನ್ನಡ ಇಂಡಸ್ಟ್ರಿನಲ್ಲಿ ಈ ತರ ಒಂದು ನಮ್ಮ ಮೇನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್, ನಮ್ಮ ಕುಟುಂಬ, ಕನ್ನಡ ಇಂಡಸ್ಟ್ರಿ ಮತ್ತು ಇಡೀ ಇಂಡಸ್ಟ್ರಿನಾನೇ ನಾನು ಒಂದ್ ಕುಟುಂಬದ ತರ ನೋಡ್ತೀನಿ. ಸೊ ನಮ್ಮ ಕುಟುಂಬದ ಒಂದ್ ಸದಸ್ಯನ ಮೇಲೆ ಇಷ್ಟು ಆರೋಪಗಳಿವೆ. ಎಲ್ಲೋ ಒಂದ್ ಕಡೆ ಭಗವಂತ ಈ ಆರೋಪಗಳೇ ಆಗಿರ್ಬೇಕು, ಈ ಆರೋಪದಲ್ಲಿ ಏನೂ ನಿಜ ಆಗಿರ್ಬಾರ್ದು ಅಂತ ಮನ್ಸಾಣೆ ದೇವರಲ್ಲಿ ಕೇಳ್ಕೊಳ್ಳೋ ಒಂದು ಸಿಚುವೇಶನ್ ಎಲ್ಲಾರ್ಗೂ ಆಗಿದೆ ಇಂಡಸ್ಟ್ರಿನಲ್ಲಿ. ಮತ್ತೆ ಏನ್ ನಡೆದಿದೆ ಏನ್ ನಡೆದಿಲ್ಲ ಅಂತ ತೀರ್ಪು ಕೊಡೋದಿಕ್ಕೆ ಇದು ತುಂಬಾನೇ ಅರ್ಲಿ ಸ್ಟೇಜ್ ಅಂತ ನನಗೆ ಅನಿಸ್ತಾ ಇದೆ. ರೇಣುಕಾ ಸ್ವಾಮಿ ಅವ್ರ ಜೊತೆ ಇದು ಏನ್ ನಡೆದಿದೆಯೋ ಇದು ಖಂಡಿತವಾಗ್ಲೂ ಇದು ಖಂಡಿಸ್ತೀನಿ. ಈ ತರ ಖಂಡಿತವಾಗ್ಲೂ ಆಗ್ಬಾರ್ದು. ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿ ಮೇಲೆ ಸುಮ್ನೆ ಒಂದು ಕಪಾಳಕ್ಕೇನು ಒಡೆಯೋ ಅಧಿಕಾರ ಯಾರಿಗೂ ಇಲ್ಲ. ಏನೇ ಪ್ರಾಬ್ಲಮ್ ಇದ್ರು ನಮ್ಮ ಕಂಟ್ರಿನಲ್ಲಿ ಒಂದು ಲಾ ಅಂಡ್ ಆರ್ಡರ್ ಅನ್ನೋದು ತುಂಬಾ ಸ್ಟ್ರಾಂಗ್ ಇದೆ. ನಮ್ಮ ಮನೆಯಲ್ಲೂ ನಾವಿಷ್ಟು ನೆಮ್ಮದಿಯಾಗಿ ಆರಾಮಾಗಿ ಕುತ್ಕೊಂಡಿದೀವಿ. ನಮ್ ರೋಡಲ್ಲೂ ಒಂದು ಚಿಕ್ಕ ಹಣ್ಣಷ್ಟು ಕಳ್ತನ ಆಗ್ತಾ ಇಲ್ಲ ಅಂದ್ರೆ, ನಾವ್ ಅಷ್ಟು ಸೇಫ್ ಆಗಿ ಮನೇಲಿ ಕೂತಿದೀವಿ ಅಂದ್ರೆ ಇದಕ್ಕೆ ಏಕಾಂಗಿ ಕಾರಣ ಬಂದು ನಮ್ಮ ಕಾನೂನು, ನಮ್ಮ ಪೊಲೀಸು, ನಮ್ಮ ಸರ್ವಿಸ್ ಅವ್ರ ಡ್ಯೂಟಿ ಮಾಡ್ತಾ ಇದಾರೆ. ಬಟ್ ಭಗವಂತ ಹೆಂಗಾದ್ರೂ ನಮ್ ದರ್ಶನ್ ಸರ್ಗೆ ಇದ್ರಿಂದ ಆಚೆ ಕರ್ಕೊಂಡ್ ಬನ್ನಿ. ಇದೆಲ್ಲ ಕೇಳಕ್ಕೇನೆ ನನಗೆ ಕಿವಿನಲ್ಲೇ ರಕ್ತ ಬರ್ತಾ ಇದೆ. ಬಿಕಾಸ್ ನನ್ ದರ್ಶನ್ ಸರ್ ಅಷ್ಟು ಮನ್ಸಿಂದ ಗೌರವಿಸ್ತೀನಿ. ವೈಯಕ್ತಿಕವಾಗ್ಲೂ ನಾನು ಅವ್ರ ಜೊತೆ ಅರ್ಜುನ ಎಂಬ ಚಿತ್ರದಲ್ಲಿ ಕೆಲಸ ಮಾಡಿದೀನಿ. ಅಂಡ್ ಒಂದಷ್ಟು ಗೌರವ ಕೊಡ್ತಾರೆ ಅವರು. ಯಾರೇ ಲೇಡೀಸ್ ಆಗಿರ್ಬಹುದು, ನಾವು ಮಾತಾಡಿದ್ರೆ ಅಮ್ಮ 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 ಅಂತ ನಮ್ಮೆಲ್ಲರ ಹತ್ರ ಮಾತಾಡ್ತಾರೆ. ಬಟ್ ಇಲ್ಲಿ ಏನಂದ್ರೆ, ಇಲ್ಲಿ ಯಾರಿಗಾದ್ರೂ ಒಂದ್ ದೊಡ್ಡ ಕಲ್ ಬಿದ್ರೆ ಎಲ್ಲಾರು ಏನು 100% ಡಿಸಿಷನ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ದೆ 100% ತೀರ್ಪು ಆಗೋ ಮುಂಚೆನೆ ಇವ್ರೇ ಮಾಡಿದಾರೆ, ಇವ್ರಂತವ್ರೆ ಅಂತ ಹೇಳ್ತಾ ಇದಾರಲ್ಲ, ಅದು ನನಗ್ ನೋಡ್ಬಿಟ್ಟು ಬೇಜಾರಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನನ್ನ ಕಾಡ್ತಾ ಇದೆ ದಟ್ ಈ ತರ ಯಾಕಾಯ್ತಪ್ಪ. ಅಂಡ್ ದರ್ಶನ್ ಸರ್ ಇಸ್ ಬಾಲಿವುಡ್ ಸುಲ್ತಾನ್ ಇನ್ ಅವರ್ ಇಂಡಸ್ಟ್ರಿ, ಬಾಲಿವುಡ್ ಮಹಾರಾಜ. ಅವರು ಬರೀ ಒಂದು ಹೀರೋ ಅಲ್ಲ, ಈಸ್ ಲೈಕ್ ಅ ಡೆಮಿಗಾಡ್ ಫಿಗರ್ ಅಂಡ್ ಈಸ್ ಆಲ್ ಇಂಡಿಯಾ ಪ್ಯಾನ್ ಇಂಡಿಯಾ ಹೀರೋ ಆಫ್ಟರ್ ಫಿಲ್ಮ್ಸ್ ಲೈಕ್ ಕಾಟೇರ. ಇದು ಇಂಡಸ್ಟ್ರಿಗೆ ತುಂಬಾ ಕೆಟ್ಟದಾಗತ್ತೆ. ಸಪೋಸ್ ಅವ್ರಿಗೆ ಏನಾದ್ರೂ ಅಪ್ಪಿತಪ್ಪಿ ಏನಾದ್ರೂ ಪ್ರಾಬ್ಲಮ್ ಇಂದ ಆಚೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ, ಇಂಡಸ್ಟ್ರಿನಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಬಹುದು, ನಿರ್ದೇಶಕರಾಗಿರ್ಬಹುದು, ನಿರ್ಮಾಪಕರಾಗಿರ್ಬಹುದು, ಕನ್ನಡ ಇಂಡಸ್ಟ್ರಿಗೆ ಅತ್ಯುತ್ತಮ ದೊಡ್ಡದು ಒಂದು ಎಕನಾಮಿಕ್ ಏಟು ಕೂಡ ಆಗತ್ತೆ. ಕಲಾವಿದರಾಗಿರ್ಬಹುದು. ಬಿಕಾಸ್ ನೀವು ಹೇಳ್ದಂಗೆ ಸಂಜನಾ ಗಲ್ರಾನಿ ಅವರೇ, ನೋಡಿ, ತಪ್ಪು ಯಾರೇ ಮಾಡಿದ್ರು ಕೂಡ ತಪ್ಪೆ. ನಾವು ಈಗ ಕರಿತಾ ಇರೋದು ಆರೋಪಿ ಅಂತಾನೆ, ನಾವು ಅಪರಾಧಿ ಅಂತ ಕರಿತಿಲ್ಲ. ತನಿಖೆಯಿಂದ ಅದೆಲ್ಲವೂ ಕೂಡ ಬರ್ತೀನಿ. ಒಂದ್ ನಿಮಿಷ ಬರ್ತೀನಿ, ಹಾಗೆ ಸಂಪರ್ಕದಲ್ಲೇ ರೀ. ಮಲ್ಗತ್ತಿ ಅವರೇ, ಈಗ ಈ ವಿಚಾರವನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಬೇಸರ ಆಗುತ್ತೆ. ಸೆಲೆಬ್ರಿಟಿಗಳು ಒಪ್ಕೊಳ್ಳೋಣ, ಇವತ್ತು ಸೆಲೆಬ್ರಿಟಿಗಳನ್ನು ಅವ್ರು ಏನೇ ಮಾಡಿದ್ರು ಕೂಡ, ನೋಡಿ, ಅವರೊಂದು ಹೇರ್ ಸ್ಟೈಲ್ ಮಾಡಿದ್ರು ಕೂಡ ಇವತ್ತು ಅಭಿಮಾನಿಗಳು ಅದೇ ರೀತಿಯಾಗಿ ಹೇರ್ ಸ್ಟೈಲನ್ನು ಮಾಡ್ತಾರೆ. ಅವರು ಡ್ರೆಸ್ ಕೋಡ್ ಅದನ್ನು ಫಾಲೋ ಮಾಡ್ತಾರೆ. ಈ ರೀತಿಯಾಗಿ ಒಂದು ಬ್ಯಾಡ್ ಸಂದೇಶ ಹೋದರೆ ಅಭಿಮಾನಿಗಳಲ್ಲಿ ಯಾವ ರೀತಿಯಾಗಿ ಸಂದೇಶ ಹೋಗುತ್ತೆ? ಸೆಲೆಬ್ರಿಟಿಗಳನ್ನು ನೋಡುವ ದೃಷ್ಟಿಕೋನ ಹೇಗಿರುತ್ತೆ ಅನ್ನೋ ಪ್ರಶ್ನೆ ಅದು. ನಾನು ಹೇಳಿದಾಗೆ ಅದು ಅನುಕರಣೆ ಭಾಳಷ್ಟು ಸ್ವಾಭಾವಿಕ. ಅವ್ರವ್ರ ಫ್ಯಾನ್ಗಳಿರ್ತಾರೆ, ಅವ್ರವ್ರ ಫ್ಯಾನ್ ಅಸೋಸಿಯೇಷನ್ ಇರ್ತದೆ. ಅವ್ರು ಏನು ಮಾಡ್ತಾರೆ, ಹಿಂದೆ ನಾವು ನಮ್ಮ ಕಾಲದಲ್ಲಿ ರಾಜೇಶ್ ಖನ್ನಾ ಅದು ಎಲ್ಲ ಅವ್ರ ಸ್ಟೈಲೇ ತಲೆ ಬಚ್ಕೊಳ್ಳೋದು, ಜುಬ್ಬ ಹಾಕ್ಕೊಳ್ಳೋದು ಅಂತೆಲ್ಲ ಮಾಡ್ತಿದ್ರು. ಈಗಲೂ ಅದೇ ಸ್ಟೈಲ್ ನಡೆದಿದೆ. ಬಟ್ ನಾನು ಹೇಳೋದು ಆಗಲೇ ನಾನು ಹೇಳ್ತಾ ಇದ್ದೆ, ಈ ಸೆಲೆಬ್ರಿಟಿಗಳನ್ನ ನಾವು ಭಾಳ ಒಪ್ಪರದಲ್ಲಿ ಕೂಡಿಸಿದ್ದೇವೆ. ಅವರೇನು ದುಡ್ಡು ತೊಗೊಳ್ಳೋದೇ ಸಿನಿಮಾ ಮಾಡೋದಲ್ಲ. ಅವ್ರ ಕಲೆ ಇರ್ಬೋದು, ಕಲೆಗೆ ನಾವು ಗೌರವ ಕೊಡೋಣ. ಹಿಂದೆ ರಾಜ್ಕುಮಾರ್ ಇದ್ದರು, ರಾಜ್ಕುಮಾರ್ದು ಕಲಿಬೇಕು ಇವರು. ರಾಜ್ಕುಮಾರ್ದು, ಪುನೀತ್ ರಾಜ್ಕುಮಾರ್ದು ಅವ್ರು ನೋಡಿ ಕಲ್ಕೋಬೇಕು. ಅದೆಲ್ಲ ಬಿಟ್ಟುಕೊಟ್ಟು ನಾವೇ ಹೀರೋಗಳು, ನಾವೇನು ಮಾಡಿದ್ರು ನಡೀತದೆ, ಏನು ಮಾಡಿದ್ರು ದಕ್ತದೆ ಅನ್ನುವಂಥ ಮನಸ್ಥಿತಿ ಬರ್ತದಲ್ಲ, ಇದು ಭಾಳ ದುರಹಂಕಾರದು. ಇದು ಅಷ್ಟೇ ಅಲ್ಲ. ಇವ್ರು ನಾವು ನೋಡಿ, ಸರ್ಕಾರ ಇವರು ಸತ್ರೂ ಅವ್ರಿಗೆ ಎಕರೆಗಟ್ಟಲೆ ಭೂಮಿ ಕೊಡ್ತಾರೆ ಉಳ್ಳಿಕ್ಕೆ. ಬಡವರಿಗೆ ಅದೇ 10-15 ಅಡಿ ಜಾಗ ಕೊಡೋದಿಲ್ಲ ಬದುಕಲಿಕ್ಕೆ ಸರ್ಕಾರ. ಇಂಥ ಒಂದು ಸ್ಥಿತಿಯಲ್ಲಿ ನಾವು ಇದ್ದೇವೆ. ಇವರಿಗೆ ಸರಿಯಾದಂಥ ಪನಿಷ್ಮೆಂಟ್ ಆಗಬೇಕು. ಪನಿಷ್ಮೆಂಟ್ ಆದರೆ ಮುಂದೆ ಎಚ್ಚರಿಕೆ ಆಗ್ತದೆ. ಎಷ್ಟೋ ಪ್ರಕರಣದಲ್ಲಿ ಅವ್ರು ಸಿಲ್ಕೊಂಬಿದ್ರು ಬುದ್ಧಿ ಬರಲಿಲ್ಲ ಅಂದರೆ ಏನು ಮಾಡ್ಬೇಕು ಅವರಿಗೆ?
ಈಗಂತೂ ಸಾಧ್ಯನೇ ಇಲ್ಲ. ಇದು ಮರ್ಡರ್ ಕೇಸು. ಈಗ ಒಂದು ಕಸ್ಟಡಿ ಕೊಟ್ಟಿದ್ದಾರೆ. ಕಸ್ಟಡಿಯಲ್ಲಿ ಏನು ಎದರಲ್ಲೇ ಹೊಡೆದಾರೆ ಏನೆಲ್ಲ ತನಿಖೆ ಮಾಡ್ತಾರೆ. ಅವೆಲ್ಲ ಜಪ್ತ್ ಮಾಡಬೇಕಾಗ್ತದೆ. ಹೊಡೆದಂಥ ವಸ್ತುಗಳು ಏನೇನಿದ್ದಾವೆ, ಸುಟ್ಟಿದ್ದು ಗಿಟ್ಟಿದ್ದು ಎಲ್ಲನೂ ಪ್ರತಿಯೊಂದನ್ನು ಅವ್ರು ತನಿಖೆ ಮಾಡಿ ಪ್ರತಿಯೊಂದನ್ನು ಸೀಜ್ ಮಾಡಬೇಕಾಗ್ತದೆ. ಒಂದು 4 ದಿವಸ ಇದು ಪಂಚನಾಮ ಖಂಡಿತ ಆಗ್ತದೆ. ಎಲ್ಲೆಲ್ಲಿ ಹೋಗಿದ್ದಾರೆ, ಎಲ್ಲೆಲ್ಲಿ ಹೇಗೆ ನಡೆಯುತ್ತೆ ಮಹಾಜರ್, ಹೇಗೆ ನಡೆಯುತ್ತೆ ಮಹಾಜರ್ ಇದೆ. ಅವ್ನಿಗೆ ಆರೋಪಿ ಮೊದಲು ಹೇಳಿಕೆ ತಗೋತಾರೆ. ಅವ್ನಿಗೆ 27 ಆ್ಯಕ್ಟ್ ಪ್ರಕಾರ ಅವ್ನು ಹೇಳಿಕೆ ತಗೋತಾರೆ. ಹೇಳಿಕೆ ತಗೊಂಡು ಅವ್ನು ಏನು ಮಾಡಿದ್ದೀನಿ ಅಂತ ಅನ್ನೋದು ಎಂತಿದ್ದವ್ರು ಜನ ಕೂಡ್ಕೊಂಡು ಅವ್ನು ಇದ್ರಲ್ಲೇ ಹೊಡೆದ, ಇವನು ಇದ್ರಲ್ಲೇ ಹೊಡೆದ, ನಾನು ಅದ್ರ ಕೈ ಹಿಡಿದೆ, ನಾನು ಇವನು ಬೈದೆ, ಅವನು ಹೊಡಿ ಅಂತ ಪ್ರಚೋದನೆ ಕೊಟ್ಟ, ಇವೆಲ್ಲ ಹೇಳಿಕೆಗಳು ಬರ್ತವೆ. ಈಗ 10 ಮಂದಿ ಸೇರಿ ಒಮ್ಮೆಲೆ ಹೊಡಿದಿಲ್ಲ. ಕೆಲವೊಬ್ರು ಪ್ರಚೋದನೆ ಕೊಡ್ತಿರ್ತಾರೆ, ಕೆಲವೊಬ್ರು ಬಡಗಿ ತೊಗೊಂಡು ಹೊಡಿತಿರ್ತಾರೆ, ಕೆಲವೊಬ್ರು ರಾಡ್ ತೊಗೊಂಡು ಹೊಡಿತಿರ್ತಾರೆ, ಇನ್ನೂ ಕೆಲವೊಂದು ವೆಪನ್ಗಳು ತೊಗೊಂಡು ಹೊಡಿತಿರ್ತಾರೆ. ಆದರೆ ಇದರಲ್ಲಿ ಏನೇನು ಹೊಡೆದಿದ್ದಾರೆ ಅವೆಲ್ಲ ಸೀಜ್ ಮಾಡಬೇಕಾಗ್ತದೆ. ಅವೆಲ್ಲ ಸ್ಪಾಟ್ ಪಂಚನಾಮ ಮಾಡ್ತಾರೆ. ಅವನು ಎಲ್ಲಿ ಕೂಡಿ ಹಾಕಿದ್ರು ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಪಂಚನಾಮ ಮಾಡ್ತಾರೆ. ಅಲ್ಲಿನೂ FSLದವ್ರು ಕರೆಸ್ತಾರೆ. FSL ಕಡೆಯಿಂದ ಸರ್ಚ್ ಮಾಡಿಸ್ತಾರೆ. ಅಲ್ಲಿ ಏನಾದರೂ ಈಗ ವಸ್ತುಗಳು ಬಿದ್ದಿದ್ದಾವೆ, ಹೇಗೋ ಬ್ಲಡ್ ಸ್ಟೈನ್ ಹೋಗೋದು ಏನಾದರೂ ಅವೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದನ್ನೆಲ್ಲ ಪ್ರತಿಯೊಂದನ್ನು ಸೀಜ್ ಮಾಡ್ತಾರೆ. ಸೀಜ್ ಮಾಡಿ FSLಗೆ ಕಳಿಸ್ತಾರೆ. ಕೋರ್ಟ್ ಕಡೆಯಿಂದ ಪರ್ಮಿಷನ್ ತೊಗೊಂಡು FSLಗೆ ಕಳಿಸ್ತಾರೆ. ಸೊ ಇದು ನಾರ್ಮಲ್ ಪ್ರೊಸೀಜರ್. ಇದೆಲ್ಲ ಆಗಬೇಕಾದ್ರೆ 2 ದಿವಸ ಟೈಮ್ ತೊಗೋತದೆ. ಎಲ್ಲ ಭಾಳ ಲೆಂಗ್ದಿ ಇದೆ. ಯಾಕಂದರೆ ಆರೋಪಿಗಳು ಜಾಸ್ತಿ ಇದ್ದಾರೆ. ಅವನಿಗೆ ಹೊಡೆದಂಥ ಜಾಗನೂ ಅವ್ರ ಮನೆ ಹತ್ರ ಇರ್ಬೋದು. ಬಟ್ ಅದು ಜಾಗ ಒಗೆದಿದ್ದ ಜಾಗ ದೂರಿದೆ, ತಂದು ಗಟ್ಟರದಲ್ಲಿ ಹಾಕಿದ್ದಾರೆ. ಇದು ಬುದ್ಧಿವಂತ ಆಗಿದ್ರೆ ಹೊಡೆಯುವಾಗಲೇ ಫೋನ್ ಮಾಡಿ ಪೊಲೀಸರಿಗೆ ಹಿಂಗೆ ಆಗಿದೆ, ನಮ್ಮ ಏನೋ ತಿಳಿಲಾರದೆ ಮಾಡಿದ್ದಾರೆ, ಒಂದು 2 ಏಟ್ ಹೊಡಿದ್ರಲ್ಲೇ ಹಿಂಗೆ ಆಗಿದೆ, ಬಂದು ನೀವು ನೋಡಿ ತನಿಖೆ ಮಾಡಿ ಅಂತ ಹೇಳಿದರೆ ಅವನು ಇನ್ನೂ ಸ್ವಲ್ಪ ಏನಾದರೂ ಅವನಿಗೆ ಉಳಿಯುವಂಥ ಅವಕಾಶ ಇರ್ತಿತ್ತು. ಬಟ್ ತೊಗೊಂಡೋಗಿ ಮುಚ್ಚಿ ಹಾಕಲಿಕ್ಕೆ ತೊಗೊಂಡೋಗಿ ಗಟ್ಟರದಲ್ಲಿ ಎಸಿತಾರೆ ಅಂದರೆ ಇದು ಭಾಳ ಘನಘೋರವಾದಂಥ ಅಪರಾಧ. ಅದು ಚಿತ್ರಹಿಂಸೆ ಮಾಡಿ ಕೊಂದಿದ್ದಾರೆ. ಇದು ಭಾಳ ಯಾವನೂ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಮಾಡುವಂಥ ಕೆಲಸ ಅಲ್ಲ. ಇದು ನಟೋರಿಯಸ್ ಕ್ರಿಮಿನಲ್ಗಳು ಮಾಡುವಂಥ ಕೆಲಸ. ಸುಡ್ತಾರಂದ್ರೆ ಎಂಥದ್ರಿ ಅದು? ನಾವು ವಿಚಿತ್ರ. ಇದು ರಾಡ್ಲಿಂದ ಹೊಡೆಯೋದು, ಸುಡೋದು, ಇದು ನಾವು ಎಲ್ಲಿ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಇರ್ತಾರಲ್ಲ, ಟೆರರಿಸ್ಟ್ ಏನಂತೀವಿ, ಅವ್ರು ಮಾಡೋ ಕೆಲಸ ಇದು. ಜನಸಾಮಾನ್ಯರು ಮಾಡೋದಲ್ಲ. ಒಟ್ಟಲ್ಲಿ ನೀವು ಹೇಳಿದ ಪ್ರಕಾರ ಕ್ರೈಮ್ ಸೀಮ್ನ ರೀಕ್ರಿಯೇಟ್ ಮಾಡ್ತಾರೆ ಒಂದು ರೌಂಡ್ ಪೂರ್ತಿ. ಅಂದ್ರೆ ಇನ್ಸಿಡೆಂಟ್ ಆದಾಗಿಂದ ಹಿಡಿದು ಇಲ್ಲಿವರೆಗೆ ಏನೇನಾಯಿತು ಅದನ್ನು ಕಂಪ್ಲೀಟ್ ಆಗಿ ರೀಕ್ರಿಯೇಟ್ ಮಾಡ್ತಾರೆ. ಸುನಿಲ್ ಕುಮಾರ್ ಸರ್, ನಿಮ್ಮ ಹತ್ರ ಒಂದು ವಿಚಾರವನ್ನು ಕೇಳಬೇಕು ನಾನು. ಈಗ ಸದ್ಯಕ್ಕೆ ಆಗಿರುವಂಥ FIRನಲ್ಲಿ IPC 302 ಮತ್ತು 201 ಎರಡೇ ಇರುವಂಥದ್ದು. ಅಂದರೆ ಆ ಬಾಡಿ ಸಿಕ್ಕಿದಂಥ ಟೈಮಲ್ಲಿ ಡೆಡ್ ಬಾಡಿ ಸಿಕ್ಕಿತ್ತು ಮತ್ತು ಅದನ್ನು ಪರಿಶೀಲನೆ ಮಾಡಿದಂಥ ಟೈಮಲ್ಲಿ ಮರ್ಡರ್ ಅಂತ ಗೊತ್ತಾಗಿತ್ತು. ಆ್ಯಂಡ್ ಸಾಕ್ಷ್ಯನಾಶಕ್ಕೂ ಒಂದು ಸೆಕ್ಷನ್ನ ಆ್ಯಡ್ ಮಾಡಿದ್ದಾರೆ. ಈ ಗೊತ್ತಾಗಿರುವಂಥ ವಿಚಾರಣೆ ಸಂದರ್ಭದಲ್ಲಿ ಈತನನ್ನು ಚಿತ್ರದುರ್ಗದಿಂದ ಇವರು ಬಲವಂತವಾಗಿ ಕರ್ಕೊಂಡ್ಬಂದಿದ್ರು, ಶೆಡ್ನಲ್ಲೂ ಕೂಡ ಹಾಕಿದ್ರು. ಸೊ ನೆಕ್ಸ್ಟ್ ಈಗ ಕೋರ್ಟಿಗೆ ಅವರು ಈಗ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕುವಂಥ ಟೈಮಲ್ಲಿ ಏನೇನು ಸೆಕ್ಷನ್ಗಳನ್ನು ಆ್ಯಡ್ ಮಾಡಿರ್ತಾರೆ ಇದರಲ್ಲಿ? 364 ಹಾಕ್ತಾರೆ. ಕಿಡ್ನ್ಯಾಪಿಂಗ್, ಅವ್ರನ್ನ ಕೊಲೆ ಮಾಡುವಂಥ ಉದ್ದೇಶದಿಂದನೇ ಕಿಡ್ನ್ಯಾಪ್ ಮಾಡಿದ್ರು. ಅದಕ್ಕೆ ಲೈಫ್ ಇಂಪ್ರಿಸನ್ಮೆಂಟ್ ತನಕ ಕೊಡು. 364A ಎಸ್ 364A ಕೊಡ್ತಾರೆ. ಸೊ ಅದು ಕೂಡ ಸೀರಿಯಸ್ ಅಫೆನ್ಸ್ ಇರ್ತದೆ. ಜೊತೆಯಲ್ಲಿ ಈಗ ಅಸಾಲ್ಟ್ ಮಾಡಿರ್ತಾರೆ, ಅಸಾಲ್ಟ್ ಸೆಕ್ಷನನ್ನು ಸೇರಿಸ್ತಾರೆ. ಸೊ 302 ಈಸ್ ವೆರಿ ಸೀರಿಯಸ್. ಯಾಕಂದರೆ ಈಗ ನೋಡಿ, ನೀವು ಒಂದು ಚೈನನ್ನು ಲಿಂಕ್ ಮಾಡ್ತಾ ಹೋದರೆ, ಈ ಒಬ್ಬ ವ್ಯಕ್ತಿ ನಮ್ಮ ಯಾರು ರೇಣುಕಾಸ್ವಾಮಿ ಸತ್ತಿದ್ದಾರೆ, ಅನ್ಫಾರ್ಚುನೇಟ್. ಬಟ್ ಅವ್ರಿಗೂ ಮತ್ತು ಗಲಾಟೆ ಆದಂಥ ಟೀಮ್ಗೂ ವೈಯಕ್ತಿಕವಾದಂಥ ದ್ವೇಷ ಇತ್ತ, ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಯಾವುದಂಥ ದ್ವೇಷ, ವೈಯಕ್ತಿಕವಾದಂಥ ದ್ವೇಷ ಇರೋದಿಲ್ಲ. ಅವ್ರು ಆತನ್ನು ಅಲ್ಲಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಯಾರು ಹೇಳಿದ್ರು ಅಂತ ಕರ್ಕೊಂಬಂದರು. ಎಲ್ಲೋ ಒಂದು ಕಡೆ ದರ್ಶನ್ ಅವ್ರ ಹೆಸರು ಬರ್ತಾ ಇದೆ. ಆಗಲೇ ನಮ್ಮ ನಾಗೇಂದ್ರ ಬಾಬು ಅವ್ರು ಹೇಳ್ದಂಗೆ ನಾವು ಆರೋಪಿ ಸ್ಥಾನದಲ್ಲಿ ನೋಡ್ತಿದ್ವಿ, ಅಪರಾಧಿ ಅಂತ ಯಾರು ಹೇಳ್ತಿಲ್ಲ. ಬಟ್ ಆ ಚೈನನ್ನು ಕನೆಕ್ಟ್ ಮಾಡ್ತಾ ಹೋದರೆ ದರ್ಶನ್ ಅವರು ಆ ಜಾಗಕ್ಕೆ ಬಂದು